ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೆ ಹೆಂಗೆ ಎಂಡ್ ಮಾಡಬೇಕು ಅನ್ನೋದು ಕ್ಲಿಯರ್ ಇದೆ. ವಿಷಯ ಕರೆಕ್ಟ್ ಇದೆ, ಆದರೆ ಸಬ್ಜೆಕ್ಟ್ಗೆ ಏನು ಹೆಸರಿಡ್ಲಿ ಗೊತ್ತಾಗ್ತಿಲ್ಲ. ಸರಿ, ಒಂದು ಟೀ ಇಂದ ಸ್ಟಾರ್ಟ್ ಮಾಡೋಣ. ಇದು ಒಂದು ಸ್ಟೇಜಲ್ಲಿ ಎಲ್ಲ ಹುಡುಗರ ಲೈಫಲ್ಲಿ ಆಗೋ ಕೆಮಿಕಲ್ ರಿಯಾಕ್ಷನ್ ಅನಿಸುತ್ತೆ. ಟೈಮೇ ಸರಿ ಇಲ್ಲದೆ ಇರೋ ನಮ್ಮ ಹುಡುಗರ ಲೈಫ್ಗೆ ಟೈಮ್ ಟೇಬಲ್ ಹಾಕಕ್ಕೆ ಅಂತಲೇ ಒಂದು ಹುಡುಗಿ ಬರ್ತಾಳೆ. ಈ ಟೀ ಕೊಡೋ ಹುಡುಗಂಗೂ ಗೊತ್ತಾಗಿದೆ ಈ ಟೇಬಲ್ಗೆ ಒಂದು ಗ್ಲಾಸ್ ಎಕ್ಸ್ಟ್ರಾ ಕೊಡಬೇಕು ಅಂತ. ಸಾಂಗ್ ಅಂದರೆ ಬರೀ ಯೋಗರಾಜ್ ಭಟ್ ಹಾಡುಗಳು ಅಂದ್ಕೊಂಡಿದ್ದು ನನಗೆ ಒಂದೇ ಕಿವಿಲಿ ಇಯರ್ಫೋನ್ ಹಾಕ್ಕೊಂಡು ನಿನ್ನ ಜೊತೆ ಕೇಳುವಾಗ ಅವ್ರು ಬರ್ದಿರೋ ಲಿರಿಕ್ಸ್ ಅರ್ಥ ಆಗ್ತಿದೆ. ಹಂಗೆ ಜೊತೆಲಿ ಕೂತ್ಕೊಂಡು ನನ್ನ ಕತೆ ಕಿಳ್ಳಿ ಬೇಜಾರಾದರೆ ನೀನು ನನ್ನ ಬೈಕೋಬಾರ್ದು. ಯಾಕೋ ಗೊತ್ತಿಲ್ಲ, ಇಬ್ರಿಗೂ ಸೇರಿ ಒಂದೇ ಜ್ಯೂಸ್ ಆರ್ಡ್ರ್ ಮಾಡೋ ಅಷ್ಟು ಬಡತನ ನನ್ನ ಜೀವನದಲ್ಲೂ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಆದರೆ ಆ ಬಡತನದಲ್ಲೂ ರಿಚ್ ಫೀಲ್ ಇದೆ ಅಂತ ಗೊತ್ತಾಗ್ತಿದೆ. ಪಾಲಿಶೇ ಇಲ್ಲದೆ ಇರೋ ನನ್ನ ಶೂ ಜರ್ನಿಲಿ ಜೊತೆಗೆ ಹೆಜ್ಜೆ ಇಡೋಕ್ಕೆ ಒಂದು ಕಂಪ್ಯಾನಿಯನ್ ಸಿಕ್ಕಿದೆ. ಶೂ ಹಳೆದಾದರೂ ಆ ದಾರಿಲಿಡೋ ಹೆಜ್ಜೆ ಹೊಸದಾಗಿದೆ. ನನ್ನ ಹಳೆ ಆ್ಯಂಡ್ರಾಯ್ಡ್ ಫೋನ್ಗೆ ಒಂದು iOS ಅಪ್ಡೇಟ್ ಬಂದಿದೆ. ಇನ್ಸ್ಟಾಲ್ ಮಾಡಿದ್ರೆ ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲಿ ನಿನ್ನ ಮುಂದೆ ನಿಂತಿದ್ದೀನಿ. ಕೊನೆಯದಾಗಿ ಈ ಟೈಮ್ ಪಕ್ಕಾ 420 ಅಂತ ಗೊತ್ತಾಯಿತು. ನನ್ನ ಬಗ್ಗೆ ನನಗೆ ಸರಿಯಾಗಿ ತಿಳ್ಕೊಳ್ದೇ ಇರೋ ಟೈಮಲ್ಲಿ ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಬಂದಿದೆ. ವಿಷಯ ಕರೆಕ್ಟಾಗೇ ಇದೆ, ಆದರೆ ಸಬ್ಜೆಕ್ಟ್ ನೇಮ್ ಗೊತ್ತಿಲ್ದಿರೋ ನನ್ನ ಲೈಫಲ್ಲಿ ಇನ್ನು ಮುಂದೆ ಬರೋ ಚಾಪ್ಟರ್ಗೆ ನಿನ್ನ ಹೆಸರನ್ನ ಸಬ್ಜೆಕ್ಟ್ ನೇಮಾಗಿ ಇಡ್ಬೋದಾ?